ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವಿವತ್ತು ಹಲಸಿನ ಗುಚ್ಚಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಹಲಸಿನ ಗುಚ್ಚನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಹೆಚ್ಕೊಂಡಿರುವಂತಹ ಹಲಸಿನ ಗುಚ್ಚನ್ನು ಕ್ಲೀನಾಗಿ ತೊಳ್ಕೊಳ್ಬೇಕಾಗತ್ತೆ. ಆನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಬೇಯಿಸಲಿಕ್ಕೆ ಬೇಕಾದಷ್ಟು ಹದವಾಗಿ ನೀರು ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಆನಂತರ ಬೆಂದಿರುವಂಥ ಈ ಪೀಸ್ಗಳೇನಿದೆ ಅದನ್ನು ಒಂದು ಕುಟ್ಟಾಣಿಯ ಸಹಾಯದಿಂದ ಕುಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮಿಕ್ಸಿ ಮಾಡ್ಕೊಳ್ಬಹುದು. ಮಿಕ್ಸಿ ಮಾಡೋದ್ರಿಂದ ತರಿಯಾಗಿ ಬರೋದಿಲ್ಲ. ಆನಂತರ ಒಗ್ಗರಣೆಗೆ ನಾವು ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಒಂದು ಬೆಳ್ಳುಳ್ಳಿ, ಹಾಗೆ ಒಂದು ದೊಡ್ಡದಾದಂಥ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಆನಂತರ ಕಾಯಿ ತುರಿ, ನಿಂಬೆ ರಸ, ಶುಂಠಿ, ನೆನೆಸಿರುವಂಥ ಕಡಲೆಬೇಳೆ, ಕಾಯಿ ತುರಿ, ಶುಂಠಿ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಕರಿಬೇವನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ನಂತರ ನಾವು ಕಡಲೆಬೇಳೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಒಗ್ಗರಣೆಗೆ ಕಡಲೆಬೇಳೆಯನ್ನು ಕೂಡ ಕಂದು ಬಣ್ಣಕ್ಕೆ ತಿರುಗಿದ ನಂತರ ನಾನು ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ. ಈರುಳ್ಳಿಯನ್ನು ನೀವು ಚಿಕ್ಕದಾಗಿ ಕೂಡ ಹೆಚ್ಕೊಳ್ಬಹುದು. ನಾನಿಲ್ಲಿ ಉದ್ದವಾಗಿ ತೊಗೊಂಡಿದ್ದೀನಿ. ಅದು ಪಲ್ಯದ ಮಧ್ಯ ಸಿಗೋದ್ರಿಂದ ಟೇಸ್ಟ್ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ. ನಂತರ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕ್ಲೀನಾಗಿ ಫ್ರೈ ಆಗೋವರೆಗೂ ನಾವು ಕಾಯ್ದುಕೊಳ್ಬೇಕಾಗತ್ತೆ. ನಂತರ ಲಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೀಜವನ್ನು ಹಾಕೋದ್ರಿಂದ ಕಹಿ ಬರುತ್ತೆ, ಹಾಗಾಗಿ ಬೀಜವನ್ನು ಹಾಕ್ಕೊಳ್ಬಾರ್ದು. ನಂತರ ಹಲಸಿನ ಗುಚ್ಚಿನ ಪುಡಿ ಏನು ಮಾಡಿರ್ತೀವಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆನಂತರ ಇದಕ್ಕೆ ಮಿಕ್ಸಿ ಮಾಡಿರುವಂಥ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ನೀವು ಫ್ರೈ ಮಾಡಿಕೊಂಡ ನಂತರ ಸ್ವಲ್ಪ ಮಸಾಲ ಐಟಮ್ಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಗರಂ ಮಸಾಲ ಹಾಗೆ ಆರ್ಚಿ ಮಸಾಲ ಪುಡಿ ಇತ್ತು, ಅದನ್ನು ಕೂಡ ಬಳಸ್ಕೊಂಡಿದ್ದೀನಿ. ನೀವು ಯಾವುದೇ ಮಸಾಲ ಪುಡಿಯನ್ನು ಬಳಸ್ಕೊಳ್ಬಹುದು. ನಂತರ ಒಂದು ಮುಚ್ಚಳಕೆಯನ್ನು ಮುಚ್ಚಿ ಸ್ವಲ್ಪ ಟೈಮ್ ಮಾತ್ರವೇ ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಆನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.